ಹಲೋ, ನಮಸ್ಕಾರ ಎಲ್ರಿಗೂ. ನನಗೊಂದೊಂದು ಸಾರಿ ಅನಿಸ್ತಾ ಇದೆ ಈಗೀಗ ಈ ಕನ್ನಡಿ ಮಿರರ್ ಮ್ಯಾನುಫ್ಯಾಕ್ಚರರ್ಸ್ ಏನಾದರೂ ತಪ್ಪು ಮಾಡ್ತಾ ಇದ್ದಾರಾ ಅಂತ. ಈಗ ಹೊಸದಾಗಿ ಮದುವೆಗೆ ಬಂದಿರೋವಂಥ ಹುಡುಗ ಹುಡುಗಿಯರಿಗೆ ಅವ್ರಿಗೆ ಮಾತ್ರ ಚೆನ್ನಾಗಿ ಕಾಣಿಸೋದು, ಬೇರೆಯವ್ರಿಗೆ ಚೆನ್ನಾಗಿ ಕಾಣದೇ ಇರೋ ಹಾಗೆ ಏನಾದರೂ ಕನ್ನಡಿ ಮಾಡ್ತಾ ಇದ್ದಾರಾ ಅಂತ. ಯಾಕಂದರೆ ತುಂಬ ಹುಡುಗ ಹುಡುಗಿಯರು ನೋಡ್ತಾ ಇದ್ದೀವಿ ನಾವು, ಎಲ್ಲರ ಮನೆಯಲ್ಲೂ ಇರೋ ಕತೆ ಇದು. ಹೇಳ್ತಾರೆ ಲೈಕ್ ಬೇರೆ ಹುಡುಗಿಯರಿಗೆ ಇವ್ರಿಗಿನ್ನ ಏನು ಅವ್ರು ಅಷ್ಟೇನು ಲೈಕ್ ಈಕ್ವಲ್ ಆಗೂ ಇರ್ಬೋದು, ಚೆನ್ನಾಗೂ ಇರ್ಬೋದು. ತುಂಬ ಚೆನ್ನಾಗಿರೋರ್ನೂ ಕೂಡ ರಿಜೆಕ್ಟ್ ಮಾಡ್ತಾರೆ. ಅವ್ರನ್ನ ಅವರು ತುಂಬ ಏನೋ ಹೀರೋಯಿನ್ ಅನ್ಕೋತಾರ ಏನೋ ಗೊತ್ತಿಲ್ಲ. ಬಟ್ ಮದುವೆಗೆ ಬೇಕಾಗಿರೋದು ರೂಪ ಮಾತ್ರ ಅಲ್ಲ, ಗುಣ ಅನ್ನೋದನ್ನು ಅರ್ಥ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೇನೋ ಅಂತ ಅನಿಸುತ್ತೆ. ಈಗಿನ ಕಾಲದಲ್ಲಿ ತುಂಬ ಜನ ಹುಡುಗ ಹುಡುಗಿಯರನ್ನ ನೋಡ್ತಾ ಇದ್ದೀನಿ ನಾನು. ಈವನ್ ನೀವು ನಿಮ್ಮ ಮನೆಗಳಲ್ಲಿ ನೋಡ್ತಾ ಇರ್ಬೋದು. ಅವರು ಮೇ ಬಿ ಈ ಒಳ್ಳೊಳ್ಳೆ ಕೆಲಸಗಳು ಸಿಗ್ತಾ ಇರೋದರಿಂದ ಹಣ ಇದೆ ಬಿಡು ಅನ್ನೋ ಕಾರಣಕ್ಕೆ ಹಾಗೆ ಮಾಡ್ತಿದ್ದಾರೋ ಏನೋ. ಇಬ್ಬರಲ್ಲೂ ಹುಡುಗ ಮತ್ತು ಹುಡುಗಿ ಇಬ್ಬರಲ್ಲೂ ಕೂಡ ಒಂದು ಥರದ ಬ್ರಾಡ್ ಮೈಂಡು ಬೇಕಾಗುತ್ತೆ ಅನಿಸುತ್ತೆ. ಎಲ್ಲರೂ 35-40 ಆದ್ರೂ ಮದುವೆ ಆಗ್ತಾಯಿಲ್ಲ. ಐ ಡೋಂಟ್ ನೋ. ಹೀಗೆ ಮುಂದುವರೆದ್ರೆ ನಾನು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೆ, ಮಕ್ಕಳಾಗೋದು ಲೈಕ್ ಈ ಥರ ಡಿಲೇ ಮಾಡ್ತಾಯಿದ್ರೆ ಮುಂದಿನ ಜನ್ರೇಷನ್ ಕಂಟಿನ್ಯೂ ಆಗೋದು ಹೇಗೆ, ಹಾಗೆ ಹೀಗೆ ಅಂತೇಳಿ ತುಂಬ ಬರಿತಾಯಿದ್ರು. ಸೊ ಎಲ್ಲರೂ ಅದನ್ನು ಯೋಚನೆ ಮಾಡಬೇಕೇನೋ ಅನಿಸುತ್ತೆ. ಅವ್ರ ಅಪ್ಪ ಅಮ್ಮಗಳನ್ನ ಒಂದೊಂದು ಸಾರಿ ನೋಡಬೇಕು. ಅವ್ರು ಚಿಕ್ಕವರಿದ್ದಾಗ ಅವ್ರ ಫೋಟೋಗಳನ್ನ ತೆಗೆದು ನೋಡಬೇಕು ಒಂದು ಸ್ವಲ್ಪ, ಹೇಗಿದ್ರು ನಮ್ಮ ಅಪ್ಪ ಅಮ್ಮ, ಇವಾಗ ಹೇಗಿದ್ದಾರೆ. ರೂಪ ಇಂಪಾರ್ಟೆಂಟ್ ಅಲ್ಲ, ಚೇಂಜ್ ಆಗುತ್ತೆ ಅನ್ನೋದನ್ನು ಸ್ವಲ್ಪ ಅರ್ಥ ಮಾಡಿಕೊಂಡು, ಯಾರೋ ಬಂದಿದ್ದೊಂದು ಯಾವುದಾದ್ರೂ ಒಂದು ಸಂಬಂಧಗಳು ಬಂದರೆ ಓಕೆ ಪರವಾಗಿಲ್ಲ ಅಂಥೇಳಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೇನೋ ಅಂತ ಅನಿಸುತ್ತೆ. ಬರೀ ರೂಪಕ್ಕಲ್ದೇ ಇನ್ನೂ ತುಂಬ ವಿಚಾರಗಳಿರುತ್ತೆ, ಅದೆಲ್ಲದಕ್ಕೂ ಇಂಪಾರ್ಟೆನ್ಸ್ ಕೊಡೋ ಅಗತ್ಯ ತುಂಬ ಇದೆ ಅನಿಸುತ್ತೆ. ಇದು ಸಾಮಾನ್ಯವಾಗಿರೋ ಮಾತು, ಬಟ್ ಏನು ಮತ್ತೆ ಅದೇ ಹೇಳ್ತಿದ್ದಾರೆ ಅಂತ ಅನ್ನಿಸ್ತಾ ಇರ್ಬೋದು. ಬಟ್ ನನಗೆ ಅನ್ನಿಸ್ತು, ಹೇಳೋಣ ಅಂತ ಅನ್ನಿಸ್ತು, ಅದಕ್ಕೆ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು, ನಮಸ್ಕಾರ.